ಅದು ಮಠ ಮಧ್ಯಾಹ್ನ ಮನೆಯವರೆಲ್ಲ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ವೃದ್ಧ ತನ್ನ ಕೊಠಡಿಯಲ್ಲಿ ಮಲಗಿದ್ದ. ಈ ವೇಳೆ ಕಳ್ಳ ಹೆಜ್ಜೆ ಇಟ್ಟು ಎಂಟ್ರಿ ಕೊಟ್ಟ ಖದೀಮ ಏನೇನೆಲ್ಲ ಎಗರಿಸಿದ್ದಾನೆ ಗೊತ್ತಾ? ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಹಾಡಹಗಲೇ ಮನೆಗೆ ನುಗ್ಗಿ ಕಳ್ಳತನ, ಕುಟುಂಬಸ್ಥರು ಮನೆಯಲ್ಲಿದ್ರು ಕೈಚಳಕ. ಅತ್ತ ಇತ್ತ ನೋಡ್ತಾ ಮನೆಯೊಳಗೆ ಎಂಟ್ರಿ ಕೊಡ್ತಿರೋ ಈ ಆಸಾಮಿ ಕ್ಷಣಾರ್ಧದಲ್ಲಿ ಕೈಚಳಕ ತೋರಿದ್ದ. ಮಠ ಮಧ್ಯಾಹ್ನವೇ ಮನೆಗೆ ಎಂಟ್ರಿ ಕೊಟ್ಟು ಚಿನ್ನಾಭರಣ ದೋಚಿದ್ದ ಈ ಖದೀಮ ಪೊಲೀಸ್ ಠಾಣೆಯಲ್ಲಿ ಅದೇಗೆ ನಿಂತಿದ್ದಾನೆ ನೋಡಿ. ಹೌದು, ಸೆಪ್ಟೆಂಬರ್ 28ರಂದು ಸಂಜೆ 3:42 ಸಮಯ ಬಸವನಗುಡಿಯ ಉತ್ತರಾದಿಮಠ ರಸ್ತೆಯಲ್ಲಿರುವ ಸಮೀರ್ ಕಟ್ಟಿ ಕುಟುಂಬಸ್ಥರು ಮನೆಯ ಬಾಗಿಲು ತೆರೆದಿಟ್ಟಿದ್ರು. ಏಕಾದಶಿ ಇದ್ದಿದ್ರಿಂದ ಸಮೀರ್ ಕಟ್ಟೆ ತಾಯಿ ಹಾಗೂ ಸ್ನೇಹಿತೆಯರು ಅಡುಗೆ ಕೋಣೆಯಲ್ಲಿ ರಾಮ ಭಜನೆ ಮಾಡಿಕೊಂಡಿದ್ದಾರೆ. ಸಮೀರ್ 1ನೇ ಮಹಡಿಯ ಕೋಣೆಯಲ್ಲಿದ್ರು. ಆಗ ಎಂಟ್ರಿ ಕೊಟ್ಟ ಖದೀಮ ಗಾಢ ನಿದ್ರೆಯಲ್ಲಿದ್ದ ವೃದ್ಧನ ಪಕ್ಕದಲ್ಲಿದ್ದ ಸ್ಯಾಮ್ಸಂಗ್ ಮೊಬೈಲ್, ಬ್ಯಾಗ್ನಲ್ಲಿದ್ದ 67,500 ರೂಪಾಯಿ ನಗದು ಹಣ, 20 ಗ್ರಾಂ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದ. ಘಟನೆ ಸಂಬಂಧ ಸಮೀರ್ ಕಟ್ಟಿ ಶಂಕರಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಸಿಸಿಟಿವಿ ದೃಶ್ಯ ವಶಕ್ಕೆ ಪಡೆದಿದ್ದ ಪೊಲೀಸರು ಆರೋಪಿ ಅಫ್ರೀದಿ ಎಂಬಾತನನ್ನ ಬಂಧಿಸಿ ನಗದು ಹಣ ಹಾಗೂ ಚಿನ್ನಾಭರಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸುಮಾರಿಗೆ ರಸ್ತೆ ಮೇಲೆ ಹೋಗ್ತಾ ಇದ್ದ ಒಬ್ಬ ಕಳ್ಳ ಮನೆಯಲ್ಲಿ ನುಗ್ಗಿ ಸರಿಸುಮಾರು ಒಂದು 62,000 ಕ್ಯಾಶ್ ಹಾಗೂ ಒಂದು 16 ಗ್ರಾಮ್ ಬಂಗಾರನ ಮನೆಯಿಂದ ಕಳ್ತನ ಮಾಡಿಕೊಂಡು ಹೋಗಿರ್ತಾನೆ. ಇತ್ತೀಚೆಗೆ ಮನೆಯೊಳಗೆ ಜನರಿದ್ರೂ ಖದೀಮರು ಕಳ್ಳತನಕ್ಕೆ ಇಳಿಯುತ್ತಿದ್ದಾರೆ. ಯಾವುದಕ್ಕೂ ಮನೆ ಬಾಗಿಲು ತೆರೆದು ಬಿಡುವ ಮುನ್ನ ಹುಷಾರ್. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಷ್ಟು ದಿನ ಪ್ರಯಾಣಿಕರು ಕ್ಯಾಬ್ಗಳಲ್ಲಿ ನೆಮ್ಮದಿಯಾಗಿ ಪ್ರಯಾಣ ಬೆಳೆಸ್ತಾ ಇದ್ರು. ಆದರೆ ಇತ್ತೀಚೆಗೆ ಏರ್ಪೋರ್ಟ್ನಲ್ಲಿ ಕ್ಯಾಬ್ಗಳ ಸಂಖ್ಯೆ ಕಡಿಮೆಯಾಗಿದ್ದು ಪ್ರಯಾಣಿಕರು ಕ್ಯಾಬ್ ಹತ್ತೋಕೆ ಕ್ಯೂ ನಿಲ್ಲೋ ಪರಿಸ್ಥಿತಿ ಎದುರಾಗಿದೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಈ ಸ್ಟೋರಿ ನೋಡಿ. ಏರ್ಪೋರ್ಟ್ನಲ್ಲಿ ಕ್ಯಾಬ್ಗಾಗಿ ಪರದಾಟ. ಗಂಟೆ ಕಟ್ಟಲೆ ಕಾದ್ರೂ ಕ್ಯಾಬ್ ಸಿಗದೆ ಸುಸ್ತು. ಏರ್ಪೋರ್ಟ್ನಲ್ಲಿ ಕ್ಯಾಬ್ಗಳಿಗಾಗಿ ಕ್ಯೂ ನಿಂತಿರೋ ಪ್ರಯಾಣಿಕರು, ನಗರದ ವಿವಿಧೆಡೆಗೆ ತೆರಳಲು ಪ್ರಯಾಣಿಕರ ಪರದಾಟ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಅಂದಹಾಗೆ ಏರ್ಪೋರ್ಟ್ನಲ್ಲಿ ಕಳೆದೊಂದು ತಿಂಗಳಿನಿಂದ ಕ್ಯಾಬ್ಗಳ ಸಮಸ್ಯೆಯಿಂದ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಇನ್ನು ಏರ್ಪೋರ್ಟ್ನಲ್ಲಿ ಓಲಾ, ಉಬರ್, ಏರ್ಪೋರ್ಟ್ ಟ್ಯಾಕ್ಸಿ ಮೇರು ಅಂತ ಸಾವಿರಾರು ಕ್ಯಾಬ್ಗಳಿವೆ. ಆದರೆ ಇತ್ತೀಚೆಗೆ ಓಲಾ, ಉಬರ್ ಕ್ಯಾಬ್ಗಳ ಸಂಖ್ಯೆ ಕಡಿಮೆಯಾಗಿದ್ದು ಕ್ಯಾಬ್ಗಳಿಗಾಗಿ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕ್ಯೂ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. ಕ್ಯೂ ತುಂಬಾ ಇದ್ದಾರೆ ಸರ್, ತುಂಬಾ ಕ್ಯಾಬ್ ಇಲ್ಲ. ಕ್ಯಾಬ್ ಇದ್ರೂ ಕೂಡ ರೆಸ್ಪಾನ್ಸ್ ಇಲ್ಲ. ಕೇಳಿದ್ರೆ ಇಲ್ಲ ಸರ್, ಜನ ಎಲ್ಲ ಬುಕ್ ಆಗ್ತಿದೆ ಅಂತಾರೆ. ಬಟ್ ನೀವೇ ನೋಡ್ತಾ ಇದ್ದಾರೆ, ಎಲ್ಲಿದೆ ಗಾಡಿಗಳು? ಜನ ನಿಂತಿದ್ದಾರೆ, ಗಾಡಿಗಳಿಲ್ಲ ನಿಮಗೆ. ಅಂದಹಾಗೆ ವೀಕೆಂಡ್ನಲ್ಲಿ ಅತಿ ಹೆಚ್ಚು ಪ್ರಯಾಣಿಕರು ಬೇರೆ ಬೇರೆ ಕಡೆ ತೆರಳಿ ರಾಜ್ಯಕ್ಕೆ ವಾಪಸ್ ಆಗ್ತಾರೆ. ಈ ವೇಳೆ ಮಿಡ್ ನೈಟ್ ವರೆಗೂ ಓಲಾ, ಉಬರ್ ಸಿಗದೆ ಬುಕ್ ಮಾಡಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕಾರು ಖರೀದಿಸಿ ಓಲಾ, ಉಬರ್ಗೆ ಅಟ್ಯಾಚ್ ಮಾಡಿರೋ ಚಾಲಕರಿಗೆ ಓಲಾ, ಉಬರ್ ಪ್ರತಿ ಕಿಲೋಮೀಟರ್ಗೆ ಕೊಡುವ ಹಣ ವರ್ಕೌಟ್ ಆಗ್ತಿಲ್ಲ ಅನ್ನೋ ಮಾತು ಕೇಳಿ ಬಂದಿದೆ. ಪಾಪ ಅವ್ರಿಗೆ 10 ರೂಪಾಯಿ 11 ರೂಪಾಯಿ ಕಿಲೋಮೀಟರ್ ಕೊಡ್ತಾನೆ. ಅದೇನು ವರ್ಕೌಟ್ ಆಗಬೇಕು? ಯಾವ ಸಂತೋಷಕ್ಕೆ ಬರ್ತಾರೆ ಇಲ್ಲಿ ಏರ್ಪೋರ್ಟಿಂದ ಪಿಕಪ್ ಮಾಡೋಕ್ಕೆ? ಅದೇ ಸಂಡೇ ಶನಿವಾರ ಆದರೆ ಸಿಟಿಯಲ್ಲಿ ರೇಟ್ ಕೊಡ್ತಾನೆ. ಅಲ್ಲಿ ಕಿಲೋಮೀಟ್ರಿಗೆ 20-25 ರೂಪಾಯಿ ಕೊಡ್ತಾನೆ, ಚಿಕ್ಕ ಗಾಡಿಗಾದ್ರೂ, ಸೆಡನ್ ಗಾಡಿಗೆ. ಇಲ್ಲಿ ಏರ್ಪೋರ್ಟಿಂದ ಹಾಕ್ಕೊಂಡು ಹೋಗಿ 8 ರೂಪಾಯಿ 9 ರೂಪಾಯಿ 10 ರೂಪಾಯಿಗೆ ಏನಕ್ಕೆ ಬರ್ತಾರೆ ಅವರು? ಓಲಾ, ಉಬರ್ ಪ್ರತಿ ಕಿಲೋಮೀಟರ್ಗೆ ಚಾಲಕರಿಗೆ ಏರ್ಪೋರ್ಟ್ನಿಂದ ನಗರಕ್ಕೆ 10 ರಿಂದ 11 ರೂಗಳನ್ನು ಕೊಡುತ್ತಿದೆಯಂತೆ. ಆದರೆ ಬೆಂಗಳೂರು ನಗರದಲ್ಲಿ ಓಲಾ, ಉಬರ್ ಪಿಕಪ್ಗೆ ಪ್ರತಿ ಕಿಲೋಮೀಟರ್ಗೆ 25 ರೂಪಾಯಿ ಆ್ಯಪ್ನವರು ಕೊಡುತ್ತಿದ್ದು ಏರ್ಪೋರ್ಟ್ನಿಂದ ನಗರದಲ್ಲೇ ಕೆಲಸ ಮಾಡೋದು ಬೆಟರ್ ಅಂತ ಚಾಲಕರು ಹೇಳ್ತಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಅದು ಮಠ ಮಧ್ಯಾಹ್ನ ಮನೆಯವರೆಲ್ಲ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ವೃದ್ಧ ತನ್ನ ಕೊಠಡಿಯಲ್ಲಿ ಮಲಗಿದ್ದ. ಈ ವೇಳೆ ಕಳ್ಳ ಹೆಜ್ಜೆ ಇಟ್ಟು ಎಂಟ್ರಿ ಕೊಟ್ಟ ಖದೀಮ ಏನೇನೆಲ್ಲ ಎಗರಿಸಿದ್ದಾನೆ ಗೊತ್ತಾ? ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಹಾಡಹಗಲೇ ಮನೆಗೆ ನುಗ್ಗಿ ಕಳ್ಳತನ,
ಕುಟುಂಬಸ್ಥರು ಮನೆಯಲ್ಲಿದ್ರೂ ಕೈಚಳಕ. ಅತ್ತ ಇತ್ತ ನೋಡ್ತಾ ಮನೆಯೊಳಗೆ ಎಂಟ್ರಿ ಕೊಡ್ತಿರೋ ಈ ಆಸಾಮಿ ಕ್ಷಣಾರ್ಧದಲ್ಲಿ ಕೈಚಳಕ ತೋರಿದ್ದ. ಮಠ ಮಧ್ಯಾಹ್ನವೇ ಮನೆಗೆ ಎಂಟ್ರಿ ಕೊಟ್ಟು ಚಿನ್ನಾಭರಣ ದೋಚಿದ್ದ ಈ ಕದೀಮ ಪೊಲೀಸ್ ಠಾಣೆಯಲ್ಲಿ ಅದೇಗೆ ನಿಂತಿದ್ದಾನೆ ನೋಡಿ. ಹೌದು, ಸೆಪ್ಟೆಂಬರ್ 28ರಂದು ಸಂಜೆ 3:42 ಸಮಯ ಬಸವನಗುಡಿಯ ಉತ್ತರಾದಿ ಮಠ ರಸ್ತೆಯಲ್ಲಿರುವ ಸಮೀರ್ ಕಟ್ಟಿ ಕುಟುಂಬಸ್ಥರು ಮನೆಯ ಬಾಗಿಲು ತೆರೆದಿಟ್ಟಿದ್ರು. ಏಕಾದಶಿ ಇದ್ದಿದ್ರಿಂದ ಸಮೀರ್ ಕಟ್ಟೆ ತಾಯಿ ಹಾಗೂ ಸ್ನೇಹಿತೆಯರು ಅಡುಗೆ ಕೋಣೆಯಲ್ಲಿ ರಾಮ ಭಜನೆ ಮಾಡಿಕೊಂಡಿದ್ದಾರೆ. ಸಮೀರ್ 1ನೇ ಮಹಡಿಯ ಕೋಣೆಯಲ್ಲಿದ್ರು. ಆಗ ಎಂಟ್ರಿ ಕೊಟ್ಟ ಕದೀಮ ಗಾಢ ನಿದ್ರೆಯಲ್ಲಿದ್ದ ವೃದ್ಧನ ಪಕ್ಕದಲ್ಲಿದ್ದ ಸ್ಯಾಮ್ಸಂಗ್ ಮೊಬೈಲ್, ಬ್ಯಾಗ್ನಲ್ಲಿದ್ದ 67,500 ರೂಪಾಯಿ ನಗದು ಹಣ, 20 ಗ್ರಾಂ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದ. ಘಟನೆ ಸಂಬಂಧ ಸಮೀರ್ ಕಟ್ಟಿ ಶಂಕರಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಸಿಸಿಟಿವಿ ದೃಶ್ಯ ವಶಕ್ಕೆ ಪಡೆದಿದ್ದ ಪೊಲೀಸರು ಆರೋಪಿ ಅಫ್ರೀದಿ ಎಂಬಾತನನ್ನ ಬಂಧಿಸಿ ನಗದು ಹಣ ಹಾಗೂ ಚಿನ್ನಾಭರಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸುಮಾರಿಗೆ ರಸ್ತೆ ಮೇಲೆ ಹೋಗ್ತಾ ಇದ್ದ ಒಬ್ಬ ಕಳ್ಳ ಮನೆಯಲ್ಲಿ ನುಗ್ಗಿ ಸರಿಸುಮಾರು ಒಂದು 62,000 ಕ್ಯಾಶ್ ಹಾಗೂ ಒಂದು 16 ಗ್ರಾಮ್ ಬಂಗಾರನ ಮನೆಯಿಂದ ಕಳ್ತನ ಮಾಡಿಕೊಂಡು ಹೋಗಿರ್ತಾನೆ. ಇತ್ತೀಚೆಗೆ ಮನೆಯೊಳಗೆ ಜನರಿದ್ರೂ ಕದೀಮರು ಕಳ್ಳತನಕ್ಕೆ ಇಳಿಯುತ್ತಿದ್ದಾರೆ. ಯಾವುದಕ್ಕೂ ಮನೆ ಬಾಗಿಲು ತೆರೆದು ಬಿಡುವ ಮುನ್ನ ಹುಷಾರ್. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಷ್ಟು ದಿನ ಪ್ರಯಾಣಿಕರು ಕ್ಯಾಬ್ಗಳಲ್ಲಿ ನೆಮ್ಮದಿಯಾಗಿ ಪ್ರಯಾಣ ಬೆಳೆಸ್ತಾ ಇದ್ರು. ಆದರೆ ಇತ್ತೀಚೆಗೆ ಏರ್ಪೋರ್ಟ್ನಲ್ಲಿ ಕ್ಯಾಬ್ಗಳ ಸಂಖ್ಯೆ ಕಡಿಮೆಯಾಗಿದ್ದು ಪ್ರಯಾಣಿಕರು ಕ್ಯಾಬ್ ಹತ್ತೋಕೆ ಕ್ಯೂ ನಿಲ್ಲೋ ಪರಿಸ್ಥಿತಿ ಎದುರಾಗಿದೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಈ ಸ್ಟೋರಿ ನೋಡಿ. ಏರ್ಪೋರ್ಟ್ನಲ್ಲಿ ಕ್ಯಾಬ್ಗಾಗಿ ಪರದಾಟ. ಗಂಟೆ ಕಟ್ಟಲೆ ಕಾದ್ರೂ ಕ್ಯಾಬ್ ಸಿಗದೆ ಸುಸ್ತು. ಏರ್ಪೋರ್ಟ್ನಲ್ಲಿ ಕ್ಯಾಬ್ಗಳಿಗಾಗಿ ಕ್ಯೂ ನಿಂತಿರೋ ಪ್ರಯಾಣಿಕರು, ನಗರದ ವಿವಿಧೆಡೆಗೆ ತೆರಳಲು ಪ್ರಯಾಣಿಕರ ಪರದಾಟ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಅಂದಹಾಗೆ ಏರ್ಪೋರ್ಟ್ನಲ್ಲಿ ಕಳೆದೊಂದು ತಿಂಗಳಿನಿಂದ ಕ್ಯಾಬ್ಗಳ ಸಮಸ್ಯೆಯಿಂದ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಇನ್ನು ಏರ್ಪೋರ್ಟ್ನಲ್ಲಿ ಓಲಾ, ಉಬರ್, ಏರ್ಪೋರ್ಟ್ ಟ್ಯಾಕ್ಸಿ ಮೇರು ಅಂತ ಸಾವಿರಾರು ಕ್ಯಾಬ್ಗಳಿವೆ. ಆದರೆ ಇತ್ತೀಚೆಗೆ ಓಲಾ, ಉಬರ್ ಕ್ಯಾಬ್ಗಳ ಸಂಖ್ಯೆ ಕಡಿಮೆಯಾಗಿದ್ದು ಕ್ಯಾಬ್ಗಳಿಗಾಗಿ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕ್ಯೂ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. ಕ್ಯೂಸ್ ತುಂಬ ಇದ್ದಾರೆ ಸರ್, ತುಂಬ ಕ್ಯಾಬ್ ಇಲ್ಲ. ಕ್ಯಾಬ್ ಇದ್ರೂ ಕೂಡ ರೆಸ್ಪಾನ್ಸ್ ಇಲ್ಲ. ಕೇಳಿದ್ರೆ ಇಲ್ಲ ಸರ್, ಜನ ಎಲ್ಲ ಬುಕ್ ಆಗ್ತಿದೆ ಅಂತಾರೆ. ಬಟ್ ನೀವೇ ನೋಡ್ತಾ ಇದ್ದಾರೆ, ಎಲ್ಲಿದೆ ಗಾಡಿಗಳು? ಜನ ನಿಂತಿದ್ದಾರೆ, ಗಾಡಿಗಳಿಲ್ಲ ನಿಮಗೆ. ಅಂದಹಾಗೆ ವೀಕೆಂಡ್ನಲ್ಲಿ ಅತಿ ಹೆಚ್ಚು ಪ್ರಯಾಣಿಕರು ಬೇರೆ ಬೇರೆ ಕಡೆ ತೆರಳಿ ರಾಜ್ಯಕ್ಕೆ ವಾಪಸ್ ಆಗ್ತಾರೆ. ಈ ವೇಳೆ ಮಿಡ್ನೈಟ್ ವರೆಗೂ ಓಲಾ, ಉಬರ್ ಸಿಗದೆ ಬುಕ್ ಮಾಡಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕಾರು ಖರೀದಿಸಿ ಓಲಾ, ಉಬರ್ಗೆ ಅಟ್ಯಾಚ್ ಮಾಡಿರೋ ಚಾಲಕರಿಗೆ ಓಲಾ, ಉಬರ್ ಪ್ರತಿ ಕಿಲೋಮೀಟರ್ಗೆ ಕೊಡುವ ಹಣ ವರ್ಕೌಟ್ ಆಗ್ತಿಲ್ಲ ಅನ್ನೋ ಮಾತು ಕೇಳಿ ಬಂದಿದೆ. ಪಾಪ ಅವ್ರಿಗೆ 10 ರೂಪಾಯಿ 11 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾನೆ. ಅದೇನು ವರ್ಕೌಟ್ ಆಗಬೇಕು? ಯಾವ ಸಂತೋಷಕ್ಕೆ ಬರ್ತಾರೆ ಇಲ್ಲಿ ಏರ್ಪೋರ್ಟಿಂದ ಪಿಕಪ್ ಮಾಡೋಕ್ಕೆ? ಅದೇ ಸಂಡೇ ಶನಿವಾರ ಆದರೆ ಸಿಟಿಯಲ್ಲಿ ರೇಟ್ ಕೊಡ್ತಾನೆ. ಅಲ್ಲಿ ಕಿಲೋಮೀಟ್ರಿಗೆ 20-25 ರೂಪಾಯಿ ಕೊಡ್ತಾನೆ, ಚಿಕ್ಕ ಗಾಡಿಗಾದ್ರೂ, ಸೆಡನ್ ಗಾಡಿಗೆ. ಇಲ್ಲಿ ಏರ್ಪೋರ್ಟಿಂದ ಹಾಕ್ಕೊಂಡು ಹೋಗಿ 8 ರೂಪಾಯಿ 9 ರೂಪಾಯಿ 10 ರೂಪಾಯಿಗೆ ಏನಕ್ಕೆ ಬರ್ತಾರೆ ಅವರು? ಓಲಾ, ಉಬರ್ ಪ್ರತಿ ಕಿಲೋಮೀಟರ್ಗೆ ಚಾಲಕರಿಗೆ ಏರ್ಪೋರ್ಟ್ನಿಂದ ನಗರಕ್ಕೆ 10ರಿಂದ 11 ರೂಗಳನ್ನು ಕೊಡುತ್ತಿದೆಯಂತೆ. ಆದರೆ ಬೆಂಗಳೂರು ನಗರದಲ್ಲಿ ಓಲಾ, ಉಬರ್ ಪಿಕಪ್ಗೆ ಪ್ರತಿ ಕಿಲೋಮೀಟರ್ಗೆ 25 ರೂಪಾಯಿ ಆ್ಯಪ್ನವರು ಕೊಡುತ್ತಿದ್ದು ಏರ್ಪೋರ್ಟ್ನಿಂದ ನಗರದಲ್ಲೇ ಕೆಲಸ ಮಾಡೋದು ಬೆಟರ್ ಅಂತ ಚಾಲಕರು ಹೇಳ್ತಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.